ನಮಸ್ತೆ ಕರ್ನಾಟಕ. ನನ್ನ ಹೆಸರು ಸೋಹನ್ ಅಂತ. ಬನ್ನಿ ನಮ್ಮ ಪ್ರವಾಸ ಇವತ್ತು ಶಿರಡಿ ಕಡೆಗೆ. ಇದರಲ್ಲಿ ನಮ್ಮ ಶಿರಡಿ ಪ್ರವಾಸದಲ್ಲಿ ಮೊದಲನೇ ದಿನ ನಾವು ಹೊರಡೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ. ನಾವು ಮುಂಬೈನ ಒಂದು ಸತಿ ರೀಚ್ ಆದಮೇಲೆ ಬಸ್ನ ಬೋರ್ಡಾಗಿ ಹೊರಡೋದು ಸಿದ್ಧಿವಿನಾಯಕನ ದರ್ಶನಕ್ಕೋಸ್ಕರ. ಸಿದ್ಧಿವಿನಾಯಕನ ದರ್ಶನ ಪಡೆದಾದಮೇಲೆ ನಾವು ಮುಂಬೈ ಮಹಾಲಕ್ಷ್ಮಿಯ ದರ್ಶನ ಮಾಡ್ತೀವಿ. ಮಹಾಲಕ್ಷ್ಮಿಯ ದರ್ಶನ ಆದಮೇಲೆ ಹೊರಡೋದೇ ಗೇಟ್ ವೇ ಆಫ್ ಇಂಡಿಯಾ ಹತ್ರ. ಗೇಟ್ ವೇ ಆಫ್ ಇಂಡಿಯಾ ಹತ್ರ ನಿಮಗೆ 20 ನಿಮಿಷ ಟೈಮ್ ಇದೆ. ಏನಕ್ಕೆ? ಫೋಟೋಸ್ಗೋಸ್ಕರ. ಗೇಟ್ ವೇ ಆಫ್ ಇಂಡಿಯಾ ಕಡೆಯಿಂದ ನಾವು ಹೊರಡೋದು ನಾಶಿಕ್ ಕಡೆಗೆ ತ್ರಯಂಬಕೇಶ್ವರ ದರ್ಶನ ಮಾಡೋಕ್ಕೆ. ತ್ರಯಂಬಕೇಶ್ವರ ದರ್ಶನ ಆದಮೇಲೆ ನಾವು ಹೊರಡೋದು ಶಿರಡಿ ಕಡೆಗೆ. ಎರಡನೇ ದಿನ ನಾವು ಹೊರಡೋದು ಸಾಯಿಬಾಬಾ ದರ್ಶನಕ್ಕೋಸ್ಕರ. ಸಾಯಿ ಮಂದಿರ್ಗೆ ಇಲ್ಲಿ ಬಾಬಾ ಸಮಾಧಿ ಮಂದಿರ ದರ್ಶನ ಮಾಡಿ, ಚಾವಡಿ ನೋಡಿ, ದ್ವಾರಕಾಮಯ್ಯಲ್ಲಿ ದರ್ಶನ ಪಡೆದು, ಗುರುಸ್ಥಾನನ ನೋಡಿ ಹೋಟೆಲ್ಗೆ ವಾಪಸ್ ಬರ್ತೀವಿ. ಹೋಟೆಲ್ಗೆ ವಾಪಸ್ ಬಂದು ಇಲ್ಲಿ ಚೆಕ್ಔಟ್ ಮಾಡಿ ನಾವು ಹೊರಡೋದು ಊಟ ಮುಗಿಸಿ ಶನಿ ಸಿಂಗ್ನಾಪುರ ಕಡೆಗೆ. ಶನಿ ಸಿಂಗ್ನಾಪುರಲ್ಲಿ ದರ್ಶನ ಮಾಡಾದಮೇಲೆ ನಾವು ಹೊರಡ್ತೀವಿ ಮಹಾಗಣಪತಿ ರಂಜನ್ಗಾವ್ನ ದರ್ಶನ ಮಾಡಲಿಕ್ಕೋಸ್ಕರ. ದರ್ಶನ ಮಾಡಾದಮೇಲೆ ನಾವು ಊಟ ಮಾಡಿ ಪುಣೆ ಏರ್ಪೋರ್ಟಲ್ಲಿ ಡ್ರಾಪ್ ಇರುತ್ತೆ. ಅಲ್ಲಿಂದ ಮತ್ತೆ ನಾವು ನಮ್ಮ ಶಿರಡಿ ಪ್ರವಾಸವನ್ನು ಮುಗಿಸ್ತೀವಿ ಸಾಯಿಬಾಬಾ ಆಶೀರ್ವಾದದೊಂದಿಗೆ.